ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನೋಡಿ 4ನೇ ಮನೇಲಿ ರಾಹು, 5ನೇ ಮನೇಲಿ ಶನಿ ಇರ್ತಾರೆ. ಸೊ ಮಕ್ಕಳಿಂದ ಎಲ್ಲೋ ಒಂದು ಕಡೆ ತೊಂದರೆ ಅಂತ ಹೇಳಿದೆ. ಆದರೆ ಇವತ್ತಿನ ದಿನ ಮಕ್ಕಳ ಹತ್ರ ತುಂಬ ಅಡ್ಜಸ್ಟ್ ಮಾಡಿಕೊಂಡು ನೀವೇ ಒಂಚೂರು ಸೋತು ಮಕ್ಕಳನ್ನ ತುಂಬ ಚೆನ್ನಾಗಿ ಮಾತಾಡಿಸಿ ಅವ್ರಿಗೆ ಏನು ಬೇಕೋ ಅದನ್ನು ಕೊಡಿಸಿ, ತುಂಬ ಒಳ್ಳೆಯದಾಗತ್ತೆ ನಿಮಗೆ. ಹಾಗೆ ನೋಡಿ 4ನೇ ಮನೇಲಿ ರಾಹು, ನಿಮ್ಮ ತಾಯಿ ಚಿಕ್ಕಮ್ಮ ಆಗಿರ್ಬೋದು ಅಥವಾ ನಿಮ್ಮ ಮನೇಲಿರ್ಬೋದು. ಮನೇಲಿದ್ದಾಗೂ ಕೂಡ ಸ್ವಲ್ಪ ಸಿಡುಕ್ತನ ಇರುತ್ತೆ. ಆ ಸಿಡುಕ್ತನನ ಬಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿರಿ, ತುಂಬ ಹ್ಯಾಪಿಯಾಗಿರ್ತೀರ. ಇವತ್ತಿನ ದಿನ ಏನೇ ನಮಗೆ ನೆಗೆಟಿವ್ ಆಗೋ ಅಂಥದ್ದು ಇರ್ಬೋದು, ಅದನ್ನು ನೀವು ಪಾಸಿಟಿವ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೋಸ್ಕರ ನೀವು ಆಪೋಸಿಟಾಗಿ ಹೋಗ್ಬೇಕಾಗತ್ತೆ. ಇವಾಗ ಮಕ್ಕಳು ನೀವು ಏನಾದರೂ ಮನಸ್ತಾಪ ಬಂದಿದ್ರೆ ನಿಮಗೂ ಅಥವಾ ನಿಮ್ಮ ಮಕ್ಕಳಿಗೆ, ಅವ್ರು ಕೋಪ ಮಾಡಿಕೊಂಡ್ರು ನೀವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ಇವತ್ತು ಆ ಮನಸ್ತಾಪ ಇವತ್ತಿಂದ ಚೆನ್ನಾಗಾಗತ್ತೆ. ಅಂದರೆ ಅದೆಲ್ಲ ನಿಮಗೆ ಅದೇನೂ ಇರೋದೇ ಇಲ್ಲ. ನಿಮಗೆ ನಾಳೆಯಿಂದ ತುಂಬ ಹ್ಯಾಪಿಯಾಗಿರ್ತೀರ ಅಂತ ಹೇಳ್ತೀನಿ. ಹಾಗೆ ನೋಡಿ 8ನೇ ಮನೇಲಿ ಗುರು ಶುಕ್ರ ಚಂದ್ರ ಇರ್ತಾರೆ. 8ನೇ ಮನೇಲಿ ಗುರು ಶುಕ್ರ ಚಂದ್ರ ಇದ್ದಾರೆ ಅಂತ ಏನು ಭಯ ಬೀಳೋದೇನು ಬೇಡ ನೀವು. ಯಾಕಂದರೆ ನಿಮಗೆ 7ನೇ ಅವನು ಶುಕ್ರ 8ಕ್ಕೆ ಹೋಗಿರ್ತಾನೆ, ಅದನ್ನು ನೀವು ಅಂದ್ಕೊಳ್ಬೇಕಾಗತ್ತೆ. ಮತ್ತು ಗುರುನೂ ಅಷ್ಟೇ ನೋಡಿ, ನಿಮಗೆ 5ನೇ ಅವನು 8ಕ್ಕೆ ಹೋಗಿರ್ತಾನೆ. 5ನೇ ಅವನು 8ಕ್ಕೆ ಹೋಗಿರೋದ್ರಿಂದ ಇವತ್ತಿನ ದಿನ ನೀವು ಕೂಡ ಈ 3 ಗ್ರಹಗಳನ್ನ ಪಾಸಿಟಿವ್ ಮಾಡ್ಕೊಳ್ಳಿ. ಅತಿ ಹೆಚ್ಚು ನೀವು ಗುರುವನ್ನು ಆರಾಧಿಸಿ ಅಂತ ಹೇಳ್ತೀನಿ, ಶುಕ್ರನನ್ನು ಕೂಡ ಆರಾಧಿಸಿ ಅಂತ ಹೇಳ್ತೀನಿ. ಯಾಕಂದರೆ ಇವತ್ತಿನ ದಿನ ನಿಮಗೆ 8ನೇ ಮನೇಲಿದ್ದಾರೆ, ನಮ್ಗೇನು ಕೆಲಸ ಆಗಲ್ಲ, ನಾವು ಅದು ಮಾಡಬಾರ್ದು ಇದು ಮಾಡಬಾರ್ದು ಏನಿಲ್ಲ. ಯಾವ ಕೆಲಸ ನಿಮ್ಗೆ ಆಗ್ತಿರಲ್ಲ, ಯಾರಾದರೂ ನೋಡಿ ನಿಮಗೆ ಶತ್ರುಗಳು ಇರ್ತಾರೆ, ತುಂಬ ನಿಮಗೆ ಆಗದೆ ಇರೋರು ಏನಾದರೂ ಮಾತಾಡಿ ನಿಮ್ಮನ್ನು ಮಾತಲ್ಲಿ ಸಿಕ್ಕಾಕಿಸ್ಬೇಕು, ಇಲ್ಲ ನಿಮ್ಮ ಮುಂದೆ ಬಂದರೆ ಅವ್ರೇನೋ ಕೋಪ ಮಾಡ್ಕೊಳ್ಳೋದು, ಈ ಥರ ಇರುತ್ತೆ. ಅವ್ರನ್ನೇ ಇವತ್ತು ನೀವು ಮಾತಾಡಿಸಿ ತುಂಬ ಚೆನ್ನಾಗಿರ್ತೀರ. ಅವರು ಆ ಒಂದು ಶತ್ರುತ್ವವನ್ನು ಇವತ್ತು ಕಮ್ಮಿ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ನಿಮ್ಮ ಕಂಡ್ರೆ ನಿಮ್ಮ ಕುಟುಂಬದವರಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನೀವು ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು, ನಿಮ್ಮನ್ನು ಕಂಡ್ರೆ ಸ್ವಲ್ಪ ಸಿಡುಕ್ತಾ ಇರ್ತಾರೆ. ಅಂಥವ್ರ ಹತ್ರ ನೀವು ಇವತ್ತು ಚೆನ್ನಾಗಿ ಮಾತಾಡಿದ್ರೆ ಇನ್ಯಾವತ್ತೂ ಅವರು ನಿಮ್ಮ ಜೊತೆ ಶತ್ರುಗಳಾಗೇ ಇರೋದಿಲ್ಲ, ಮಿತ್ರಗಳಾಗೇ ಇರ್ತಾರೆ. ಯಾವತ್ತೂ ನಿಮ್ಮನ್ನ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ನೋಡಿದಾಗ ಒಂದು ಸ್ಮೈಲ್ ಆದರೂ ಮಾಡ್ತಾರೆ ಅಂತ ಹೇಳ್ತೀನಿ. ಅದನ್ನು ವೃಶ್ಚಿಕ ರಾಶಿ ಅವ್ರು ಇವತ್ತು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ನೋಡಿ 9ರಲ್ಲಿ ಬುಧ, 10ರಲ್ಲಿ ಸೂರ್ಯ ಮತ್ತು ಕೇತು ಇರ್ತಾರೆ. ಸೊ ನಿಮ್ಮ ಕೆಲಸ ಮತ್ತು 11ರಲ್ಲಿ ಕುಜ ಇರ್ತಾರೆ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಇವತ್ತು ಭೂಮಿ ವ್ಯವಹಾರ ಆಗಿರ್ಬೋದು ಅಥವಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಎಲ್ಲ ಯಾವ್ದಾದ್ರು ಜಾಗ ತೊಗೋತೀವಿ ಅಂದರೆ ಇವತ್ತು ವೃಶ್ಚಿಕ ರಾಶಿಯವರು ಅಡ್ವಾನ್ಸ್ ರೂಪದಲ್ಲಿ ಹಣವನ್ನು ಕೂಡ ಕಟ್ಬೋದು. ಅದು ಕೂಡ ಇವತ್ತಿನ ದಿನ ಅದನ್ನು ಮಾಡಿದಾಗ ನಿಮಗೆ ಅದರಿಂದ ಯಾವ ತೊಂದರೆನೂ ಇರಲ್ಲ, ಅದು ಕೂಡ ನಿಮಗೆ ಪಾಸಿಟಿವ್ ಆಗುತ್ತೆ. ಮತ್ತು ಗೌರ್ಮೆಂಟ್ ಕೆಲಸದ ವಿಚಾರ ಅಂತ ಬಂದಾಗ ಯಾವ ಕೆಲಸಕ್ಕಾದರೂ ನೀವು ಅಪ್ಲಿಕೇಶನ್ ಹಾಕೋದಾಗಿರ್ಬೋದು, ಅಥವಾ ಕೆಲಸ ಮಾಡ್ತಿದ್ರೆ ಅದರಲ್ಲಿ ಪ್ರಮೋಷನ್ಗೋಸ್ಕರ ಏನಾದರೂ ಮುಂದಕ್ಕೆ ಜಂಪ್ ಆಗಿ ಯಾರ ಹತ್ರನಾದರೂ ಮೀಟಿಂಗ್ ಮಾಡೋದಾಗಿರ್ಬೋದು, ಯಾರನ್ನಾದರೂ ಅದರಲ್ಲಿ ಕೇಳೋದಾಗಿರ್ಬೋದು, ಟ್ರಾನ್ಸ್ಫರ್ಗೋಸ್ಕರ ಕೇಳೋದಾಗಿರ್ಬೋದು, ಎಲ್ಲವೂ ಕೂಡ ಇವತ್ತು ಮಾಡಿದ್ರೆ ನಿಮ್ಮ ಕೆಲಸದ ವಿಚಾರದಲ್ಲಿ ಏನು ಬೇಕಾದರೂ ನೀವು ಮಾತಾಡ್ಬೋದು. ಅದು ನಿಮಗೆ ತುಂಬ ಪಾಸಿಟಿವ್ ಆಗುತ್ತೆ. ನೀವೇ ಏನಾದರೂ ಕಂಪ್ನಿ ನಡೆಸ್ತಿದ್ರೆ ಅದ್ರ ಡೆವಲಪ್ಮೆಂಟ್ಗೆ ಏನು ಬೇಕೋ ಅದನ್ನು ಕೂಡ ಇವತ್ತು ಒಂದು ಮೀಟಿಂಗಲ್ಲಿ ಮಾತಾಡಿದ್ರೆ, ನಿಮ್ಮ ವರ್ಕರ್ಸ್ ಹತ್ರ ಆಗಿರ್ಬೋದು ಅಥವಾ ನಿಮ್ಮ ಮೇಲ್ಗಡೆ ಯಾರಾದರೂ ನಿಮ್ಮ ಪಾರ್ಟ್ನರ್ ಇದ್ದರೆ ಅವ್ರ ಹತ್ರ ಮಾತಾಡೋದ್ರು ಕೂಡ ನಿಮ್ಗೆ ಇವತ್ತು ಅದು ಪಾಸಿಟಿವ್ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಇದನ್ನೆಲ್ಲವೂ ನೀವು ಮಾಡಿಕೊಂಡ್ರೆ ಇವತ್ತಿನ ದಿನ ನೀವು ಪಾಸಿಟಿವ್ ಮಾಡ್ಕೊಂಡಂಗೆ. ಹಾಗೆ ನೀವು ಅತಿ ಹೆಚ್ಚು ನೋಡಿ ಇವತ್ತು ಹೇಳಿದ್ನೆ ಗುರು ಶುಕ್ರನನ್ನು ಅತಿ ಹೆಚ್ಚು ನೀವು ಚಾಂಟ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿಯವರು. ಹಾಗೆ ನಿಮಗೆ ರೆಮಿಡಿ ಅಂತ ಬಂದಾಗ ಇವತ್ತಿನ ದಿನ ವೃಶ್ಚಿಕ ರಾಶಿಯವರು ಧನಸ್ಸು ರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗಿದೆ ಇವತ್ತಿನ ದಿನ. ಯಾಕಂದರೆ ಆಲ್ರೆಡಿ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದೀವಿ. ಆದರೆ ಇವತ್ತಿನ ದಿನ ನೀವು ಕೂಡ ಗುರು ಶುಕ್ರನನ್ನು ಆರಾಧಿಸಿ ನೀವು ಕೂಡ ಯಾವ ಕೆಲಸ ಬೇಕಾದರೂ ಮಾಡ್ಕೊಳ್ಬೋದು. ಅದರಲ್ಲೂ ನೀವು ನಿಮ್ಮ ಕುಟುಂಬದವ್ರನ್ನ ತುಂಬ ಚೆನ್ನಾಗಿ ಮಾತಾಡಿಸಿ ತುಂಬ ಚೆನ್ನಾಗಿ ನೋಡಿಕೊಂಡ್ರೆ ನಿಮಗೂ ಕೂಡ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತೀನಿ. ಧನಸ್ಸು ರಾಶಿಯವರು ನೀವು ಕೂಡ ಇವತ್ತು ನೋಡಿ ಶುಕ್ರನಿಗೆ ಸಂಬಂಧಪಟ್ಟಂತಹ ಗುರುವಿಗೆ ಸಂಬಂಧಪಟ್ಟಂತಹ ಕಡಲೆಕಾಳಾಗಿರ್ಬೋದು, ಕಡಲೆಬೇಳೆ ಆಗಿರ್ಬೋದು, ಅದನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಾಗ್ತೀರಾ. ಮುಂದಿನ ರಾಶಿ ಕುಂಭರಾಶಿ. ಮಕರ ರಾಶಿಯವರಿಗೆ 2ನೇ ಮನೇಲಿ ರಾಹು, 3ನೇ ಮನೇಲಿ ಶನಿ. ಇವತ್ತಿನ ದಿನ ಮಕರ ರಾಶಿಯವರು ಕೂಡ ನಿಮ್ಮ ಡೇನ ನೀವು ಪಾಸಿಟಿವ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಮ ಡೇನ ನೀವು ಪಾಸಿಟಿವ್ ಮಾಡ್ಕೊಳ್ಬೇಕು ಅಂತಂದರೆ ಮಕರ ರಾಶಿಯವರು ಏನೇನು ಕೆಲಸ ಮಾಡ್ತಿರ್ತೀರಾ, ಆರ್ಥಿಕವಾಗಿ ಯಾರು ತುಂಬ ಕಮ್ಮಿ ಬಳಲ್ತಾ ಇರ್ತೀರಾ ಅವರೆಲ್ಲರೂ ಕೂಡ ನಿಮ್ಮ ಜೊತೆ ಯಾರ ಜೊತೆನಾದರೂ ಮೀಟಿಂಗ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಒಂದು ಸಹಾಯಕ್ಕೆ ನಿಮ್ಮ ಫ್ರೆಂಡ್ಸ್ ಕೂಡ ಇವತ್ತಾಗ್ಬೋದು. ಯಾರಾದರೂ ಫ್ರೆಂಡ್ಸ್ ಇದ್ದರೆ ಅವ್ರನ್ನ ಸಹಾಯವಾಗಿ ಕೂಡ ತಗೊಳ್ಬೋದು. ನಿಮ್ಮ ಸಮಸ್ಯೆಗೆ ಪರಿಹಾರ ಅಂತ
ಅಂತ ಆಗುತ್ತೆ. ಕೋರ್ಟು ಕೇಸು ಅನ್ನೋದು ನಿಮಗೆ ಮಕರ ರಾಶಿಯವ್ರಿಗಿರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ, ಇವತ್ತು ಪಾಸಿಟಿವ್ ಆಗುತ್ತೆ ಅಂತ ಹೇಳ್ತೀನಿ. ಮಕರ ರಾಶಿಯವರು ಈ ಪುಳಿಯೋಗರೆ ಆಗಲಿ, ಎಳ್ಳಿನಿಂದ ಉಪಯೋಗಿಸಿರುವಂಥ ಒಂದು ಸ್ಪೂನ್ ಆದರೂ, ಎಳ್ಳು ಪೌಡ್ರನ್ನಾದರೂ ಮಾಡಿಕೊಂಡು ಒಂದು ಸ್ಪೂನ್ ಆದರೂ ಇವತ್ತಿಂದ ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರು ನೋಡಿ, ಕುಂಭರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳಿದೆ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಕಾನೂನು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತೀರ ಅಂತ ಹೇಳಿದೆ. ಕುಂಭರಾಶಿಯವರು ಕೂಡ ನೀವೇನು ಸಮಸ್ಯೆಯಲ್ಲಿ ಇರ್ತೀರ ಅದ್ರ ಬಗ್ಗೆನೇ ನೀವು ಮಾತಾಡಿ, ಇವತ್ತು ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಕಾನೂನು ಸಮಸ್ಯೆ ಅಥವಾ ನಿಮ್ಮ ಒಂದು ಲ್ಯಾಂಡದು ಸಮಸ್ಯೆ ಏನಾದರೂ ಇದ್ದರೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಇವತ್ತು, ಅದು ನಿಮಗೆ ಪಾಸಿಟಿವ್ ಆಗುತ್ತೆ. ನಿಮ್ಮ ಒಂದು ಪಾಸಿಟಿವ್ನ ಇವತ್ತು ಪಾಸಿಟಿವ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಕುಂಭರಾಶಿಯವರು ತುಂಬ ದಿನ ಚೆನ್ನಾಗಿದೆ. ನೀವು ಕೂಡ ಪುಳಿಯೋಗರೆನೋ ಹುಳಿಯನ್ನು ತಿಂದರೆ ತುಂಬ ಒಳ್ಳೆಯದಾಗುತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ರಾಶಿಯಲ್ಲೇ ಶನಿ ಇರೋದ್ರಿಂದ, 4ನೇ ಮನೇಲಿ ಗುರು ಶುಕ್ರ ಚಂದ್ರ ಇರೋದ್ರಿಂದ ನಿಮ್ಮ ತಾಯಿಯಿಂದ ಆಶೀರ್ವಾದ ಪಡೀರಿ, ತುಂಬ ಒಳ್ಳೆಯದಾಗುತ್ತೆ. ಫಸ್ಟ್ ರೆಮಿಡಿ ಇದೇ ಆಗುತ್ತೆ. ನಿಮ್ಮ ತಾಯಿನ ಚೆನ್ನಾಗಿ ಮಾತಾಡಿಸಿ, ಇಲ್ಲ ಅವ್ರಿಗೆ ಏನಾದರೂ ಒಂಚೂರು ಇವತ್ತು ಗಿಫ್ಟನ್ನು ಕೊಡಿ ಅಂತ ಹೇಳ್ತೀನಿ ಮೀನರಾಶಿಯವರು. ಇದನ್ನು ಮಾಡಿಕೊಂಡ್ರೆ ಮೀನರಾಶಿಯವರಿಗೆ ಎಲ್ಲ ಕೆಲಸವೂ ಕೂಡ ತುಂಬ ಚೆನ್ನಾಗಾಗುತ್ತೆ, ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ಓಕೆ ಮೇಡಮ್, ಇವತ್ತು 12 ರಾಶಿಯವ್ರಿಗೆ ಹೇಗಿದೆ ಫಲಾನುಫಲ, ಜೊತೆಗೆ ತುಂಬಾ ಸಿಂಪಲ್ ರೆಮಿಡಿ, ಅವ್ರು ಏನ್ ಮಾಡಿದ್ರೆ ಇವತ್ತು ಇನ್ನೂ ದಿನ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ವಿವರವಾಗಿ ಮಾಹಿತಿಯನ್ನ ಕೊಟ್ರಿ. ಧನ್ಯವಾದ ಮೇಡಮ್. ನೋಡಿ, ಇಷ್ಟೊತ್ತು ಇವತ್ತಿನ ದಿನ ತುಂಬ ಚೆನ್ನಾಗಿದೆ. ಎಲ್ರಿಗೂ ಹೇಳೋದು ಇಷ್ಟೇ, ನಿಮ್ಗೆ ಏನೇನು ಬೇಕು ಅದನ್ನೆಲ್ಲ ಇವತ್ತು ಕೊಂಡ್ಕೊಳ್ಳಿ, ಮತ್ತು ಯಾರ ಜೊತೆ ಮಾತಾಡಬೇಕೋ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ನಿಮ್ಮ ದಿನನ ಇವತ್ತು ಪಾಸಿಟಿವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲ ಕರ್ನಾಟಕದ ವೀಕ್ಷಕರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ.